ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸುಮನ್ ಟಿವಿ ಕನ್ನಡ. ಇತ್ತೀಚೆಗೆ ಕೆಡಿ ಸಿನಿಮಾದ "ಸರಸೆ ಸೀರೆ ಸೆರಗನ" ಅನ್ನೋ ಒಂದು ಸಾಂಗ್ ರಿಲೀಸ್ ಆಯ್ತು. ಈ ಸಾಂಗ್ ರಿಲೀಸ್ ಆದಂತ ಬೆನ್ನಲ್ಲೇ ವಾರ್ತಾ ಇಲಾಖೆ ಕೂಡ ಈ ಸಾಂಗ್ ಅನ್ನ ತೆಗೀರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಜನ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಏನು ನಮ್ಮ ಕನ್ನಡದಲ್ಲಿ ಈ ರೀತಿಯ ಒಂದು ಲಿರಿಕ್ಸ್ ಬರ್ದಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಾಲಿವುಡ್‌ನಲ್ಲೂ ಕೂಡ ಕನ್ನಡಿಗರು ಈ ರೀತಿಯ ಒಂದು ಹಾಡುಗಳನ್ನ ಬರೀತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಅದೇನೇ ಇರ್ಲಿ, ಈ ಒಂದು ಹಾಡಿನಲ್ಲಿ ಇರ್ತಕ್ಕಂಥ ಲಿರಿಕ್ಸ್ ಸಾಹಿತ್ಯದ ಬಗ್ಗೆ ನಾಗಲಕ್ಷ್ಮಿ ಬಾಯಿ ಅವರು ವುಮೆನ್ ಕಮಿಷನ್ ಎಕ್ಸ್ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ಮೇಡಮ್ ನೀವು ಹಾಡು ಕೇಳಿದ್ದೀರಾ? ಹೇಳಿ. ನಿಮಿಷ ನಿಮ್ಮ ಬಾಯಲ್ಲಿ ಸರಸೆ ಸೀರೆ ಸರಗನ್ನ ಸರಸೆ ಅನ್ನೋ ಒಂದು ಲಿರಿಕ್ಸ್ ಇಂದ ಶುರುವಾಗುತ್ತೆ ಹಾಡು. ಸರಸೆ ಸರಸೆ ಸೀರೆ ಸೆರಗನ್ನ ಸರಸೆ. ಇಟ್ ಈಸ್ ವೆರಿ ವೆರಿ ಅನ್ಫಿಟ್ ಅಂಡ್ ನಾನ್ ಸೆನ್ಸ್ ಸಾಂಗ್ ಇದು. ಆಯ್ತಾ? ಯಾಕೆ ಅಂತಂದ್ರೆ ಕನ್ನಡ ಚಲನಚಿತ್ರ ರಂಗ ಯಾವ ಮಟ್ಟದ ಲಿರಿಕ್ಸ್ಗೆ ಇಳಿತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತೊಂದಾಗಿ ಇವರು ಸಿನಿಮಾದವರು ತಮ್ಮ ಬಂಡವಾಳವನ್ನ ಬೇಯಿಸ್ಕೊಳ್ಳೋದಕ್ಕೆ ದುಡ್ಡು ಮಾಡಲಿಕ್ಕೆ ಇಂಥ ಐಟಮ್ ಸಾಂಗ್ಗಳನ್ನ ಬಳಸ್ತಾರೆ. For business and personal promotions in Suman TV Kannada, please contact 9686376663. ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾರೆ. ಹೆಣ್ಮಕ್ಳು ಯಾಕೆ ಬೇಕು ಟಾರ್ಗೆಟ್ಗೆ? ಅದು ಹೆಣ್ಣು ಮಗುವಿಂದ ಡ್ಯಾನ್ಸ್ ಮಾಡಿಸಿ ಹೆಣ್ಮಗಳ ಬಾಯಲ್ಲೇ ಹೇಳಿಸಿ ಹೆಣ್ಮಕ್ಳನ್ನೇ ಶೋಷಣೆ ಮಾಡುವಂಥದ್ದಿದು. ಇದೆಂತಹ ನ್ಯಾಯ ಅನ್ನೋದು ನಮ್ಮ ಎಲ್ಲರ ಮುಂದೆ ಕಾಡುವಂಥ ಪ್ರಶ್ನೆ ಇದು. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ. ನಾನು ಬೆಳಗ್ಗೆ ಒಂದು ಟಿವಿ ಚಾನಲಲ್ಲಿ ಮಾತಾಡಿ ಬಂದಿದ್ದೀನಿ. ಅಲ್ಲಿ ಹೇಳ್ತಾ ಇದ್ರು ಕೆಲವು ಪ್ರೊಡ್ಯೂಸರು, ಹಿಂದೆ ಎಲ್ಲ ಮಾಡಿಲ್ವಾ, ಬೇರೆ ಭಾಷೆಗಳಲ್ಲಿ ಇದು ಬಂದಿಲ್ವಾ, ಹಿಂದಿನಲ್ಲಿ ಮಾಡಿಲ್ವಾ, ತಮಿಳಲ್ಲಿ ಮಾಡಿಲ್ವಾ, ತೆಲುಗಲ್ಲಿ ಮಾಡಿಲ್ವಾ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಏನಾದರೂ ಮಾಡಲಿ, ನಿಮಗೆ ಒಂದು ಲಿರಿಕ್ ಬರೀಬೇಕಾದ್ರೆ ನಿಮ್ಗೆ ಒಂದು ಕಲ್ಪನೆ ಇಲ್ವಾ? ಬೇರೆಯವ್ರದ್ದು ಯಾಕೆ ಅನುಕರಣೆ ಮಾಡ್ತೀರಾ? ಬೇರೆಯವ್ರದ್ದು ಯಾಕೆ ಕಾಪಿ ಹೊಡಿತೀರಾ? ನಿಮ್ಮದೇ ಆದಂತಹ ನೀವು ಮಾಡೋದನ್ನ ಬೇರೆಯವ್ರು ಕಲಿಬೇಕೇ ಹೊರತು ಬೇರೆಯವ್ರು ತಗೊಂಬಂದು ನಮ್ಮ ಕನ್ನಡದ ಮೇಲೆ ಹೇರೋ ಅಂತ ಪ್ರಯತ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಒಬ್ಬ ಹೆಣ್ಣು ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಆ ಹೆಣ್ಣನ್ನ ಪೂಜಿಸುತ್ತೆ ಅಂತ ಅಂದ್ರೆ, ನಿಮ್ಮ ಮನೇಲಿ ದೇವತೆ, ನಿಮ್ಮ ಮನೆ ದೇವರು ಅಲ್ವಾ? ಹೆಣ್ಣು ನಮ್ಮನೆ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮನೆಯ ಹೆಂಡತಿಯ ಮಕ್ಕಳ ಸೆರಗನ್ನ ಜಾರಿಸ್ತೀರ ನೀವು. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೇಮ್ ಅವರು ಮತ್ತು ಅರ್ಜುನ್ ಜನ್ಯ ಮೇಡಮ್ ಈಗ ನೀವು ಪ್ರೇಮ್ ಹತ್ರ ಏನಾದ್ರು ಮಾತಾಡಿದ್ರೆ ಈ ವಿಚಾರ? ಹೇಳ್ತೇನೆ ಕೇಳಿ. ಪ್ರೇಮ್ ಮತ್ತು ಅರ್ಜುನ್ ಜನ್ಯ ಅವರು ಈ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಆದ್ರೆ ಇಂತಹ ಒಂದು ಕೆಟ್ಟ ಸಾಂಗನ್ನ ಮಾಡೋದ್ರ ಮೂಲಕ ತಮ್ಮ ಇಡೀ ವರ್ಷದ ಇಡೀ ಜೀವಮಾನದ ಒಂದು ಹೆಸರನ್ನ ಹಾಳು ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅರ್ಜುನ್ ಜನ್ಯ ಅವರು ಒಳ್ಳೆ ಕಂಪೋಸರು, ಮ್ಯೂಸಿಕ್ ಕಂಪೋಸರ್. ಅದಕ್ಕೆ ಮ್ಯೂಸಿಕ್ ಮಾಡ್ತಾರಲ್ಲ ಅವರು. ಮತ್ತೊಂದಾಗಿ ಈ ಪ್ರೇಮ್ ಅವರು ಈ ಸಾಂಗನ್ನ ಬರೀತಾರಲ್ಲ, ನಿಜವಾಗ್ಲೂ ಬೇಜಾರಾಗುತ್ತೆ. ಅವ್ರ ಮನೆ ಹೆಣ್ಮಕ್ಳು ಸೆರಗನ್ನ ಮೊದಲು ಜಾರಿಸ್ಬಿಟ್ಟು ಹೊರಗಡೆ ಯಾರಾದ್ರು ಹೆಣ್ಮಕ್ಳು ಮಾಡ್ಲಿ. ಯಾಕಂದ್ರೆ ಬೇರೆ ಹೆಣ್ಮಕ್ಳು ಬಿಟ್ಟು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಾದ್ರೆ ಹಂಗ್ ಬರೀತಾರಾ? ಇದು ಬಹಳ ಅವಮಾನ ಇದು. ಅವ್ರ ಮನೆ ದೇವತೆಯ ಸೆರಗನ್ನ ಜಾರಿಸೋ ತರ ಇದು. ಏನರ್ಥ ಇದು? ಮತ್ತೆ ಆ ಲಿರಿಕ್ ಮುಂದಿನ ಮಾತನ್ನ ಕೆಲವೊಂದು ಹೇಳಕ್ಕೆ ಆಗೋದಿಲ್ಲ. ಎಲ್ಲ ಡಬಲ್ ಮೀನಿಂಗು. ನಾನು ಸೆನ್ಸಾರ್ ಬೋರ್ಡಲ್ಲಿ 8 ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ. ಆದ್ರೆ ಈಗ ವಾರ್ತಾ ಇಲಾಖೆ ಆಗ್ಲಿ, ಮಹಿಳಾ ಆಯೋಗ ಜಯಮಾಲಾ ಅವ್ರಿಗೆ ಪತ್ರ ಬರೆದಿದ್ದಾರೆ ಅನ್ನೋದಾಗ್ಲಿ ಅಲ್ಲ. ಇದು ಅಲ್ಲ. ಇದು ಗೌರವ. ಇದು ಈ ಒಂದು ಜವಾಬ್ದಾರಿಯನ್ನ ಹೊತ್ತಿರೋರು ಯಾರು ಅಂತಂದ್ರೆ ಸೆನ್ಸಾರ್ ಬೋರ್ಡ್. ಎಲ್ಲಾ ಸಿನಿಮಾಗಳು ಏನೇ ಆದ್ರೂನು ಸೆನ್ಸಾರ್ ಬೋರ್ಡಲ್ಲಿ ಮಂಡಳಿಗೆ ಹೋಗಿ ಅಲ್ಲಿ ಸೆನ್ಸಾರ್ ಆಗಿ ಈ ಡಬಲ್ ಮೀನಿಂಗು ಅಬ್ಯೂಸ್ ಮಾಡುವಂಥ ಸಬ್ಜೆಕ್ಟ್ಗಳನ್ನೆಲ್ಲ ರಿಮೂವ್ ಮಾಡ್ತೀವಿ ನಾವು. ರಿಮೂವ್ ಮಾಡಿದ ಮೇಲೆ ನಾವು ಇಂಥ ಸಿನಿಮಾಗಳನ್ನ ನಾವು ಸೆನ್ಸಾರ್ಗೆ ಕೊಡೋದು. ಎ ಸರ್ಟಿಫಿಕೇಟು, UA ಸರ್ಟಿಫಿಕೇಟ್ ಕೊಡ್ತೇವೆ. ಆದರೆ ಇಲ್ಲಿ ಈ ಸೆನ್ಸಾರ್ ಬೋರ್ಡ್ ಜವಾಬ್ದಾರಿ ಏನು? ಯಾರು ಸೆನ್ಸಾರ್ ಮಾಡಿರೋದು ಇದನ್ನ? ಸೆನ್ಸಾರ್ ಬೋರ್ಡ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನೀವೇನ್ ಮಾತಾಡ್ತಿದ್ದೀರಾ? ಸಿನಿಮಾ ರಂಗವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಸಿನಿಮಾದವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರಿಗೆ ದುಡ್ಡು ಬೇಕು, ಹಣ ಗಳಿಸ್ಬೇಕು. ಇಂಥ ಐಟಮ್ ಸಾಂಗ್ಗಳು ಹಾಕಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಈಗ ಪರ್ಮಿಷನ್ ಮೇಡಮ್, ಈಗ ಪರ್ಮಿಷನ್ ಸೆನ್ಸಾರ್ ಬೋರ್ಡ್ ಅವರೇ ಕೊಟ್ಟ ಮೇಲೆ ಸೊ ಇವರು ಕ್ಲಿಯರ್ ಆಯ್ತಲ್ಲ, ಏನ್ ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿ. ಸೆನ್ಸಾರ್ ಬೋರ್ಡ್ ಕ್ಲಿಯರ್ ಮಾಡೋದಿಲ್ಲ. ಸೆನ್ಸಾರ್ ಬೋರ್ಡ್ ಯಾಕೆ ಕೊಟ್ರು, ಇದರ ಹಿಂದೆ ಏನಿದೆ, ಇದರ ನಿನ್ನ ಕೈವಾಡ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಯಾವ ಸೆನ್ಸಾರ್ ಬೋರ್ಡ್ ಇಂಥದ್ದು ಕೊಡೋದಿಲ್ಲ.
ಅದರಲ್ಲೂ ಕನ್ನಡ ನೋಡಿ, ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಅವಮಾನಗಳು ಆಗ್ಬಾರ್ದು. ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಸರಿದೆ. ಅದನ್ನ ಗೌರವ ಉಳಿಸ್ಕೊಳ್ರಿ. ಕನ್ನಡದ ಹೆಣ್ಮಕ್ಳು ಮಾನ ಮರ್ಯಾದೆ ಉಳಿಸಿ. ಮಾನ ಹರಾಜು ಹಾಕ್ಬೇಡಿ. ಅವ್ರ ಸೀರೆ ಎಳಿಬೇಡಿ. ಅವ್ರ ಸೀರೆ ಸೆರಗನ್ನ ಎಳಿಸ್ಬೇಡಿ ಯಾರ ಮೂಲಕನು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನಂತ ಹಾಕಿದ್ದೀರಾ? ಲಿರಿಕ್ ಏನದು? ಮುಂದಿನ ಸಾಲುಗಳು ಏನದು? ಮೇಡಮ್, ನಿಮ್ ಪ್ರೇಮ್ ಹತ್ರ ನೀವೇನಾದ್ರೂ ಮಾತಾಡಿದ್ರಾ? ಪ್ರೇಮ್ ಹತ್ರ ನೀವು ಮಾತಾಡಿದ್ರಾ? ಇವರು ಟಿವಿ ಚಾನಲ್ ನಲ್ಲಿ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು, ಇಲ್ಲ ನಾನು ಹೆಣ್ಣಿನ ಬಗ್ಗೆ ಅಲ್ಲ, ಬಾಟಲ್ ಬಗ್ಗೆ, ಎಣ್ಣೆ ಬಗ್ಗೆ ಉಪ್ಪಿನಕಾಯಿ ಬಗ್ಗೆ ಏನ್ರಿ ಎಣ್ಣೆ ಉಪ್ಪಿನಕಾಯಿ ಅಂದ್ರೆ? ಹೆಣ್ಣನ್ನ ಎಣ್ಣೆ ಉಪ್ಪಿನಕಾಯಿ ಹೋಲಿಸ್ತಾ ಇದೀರಿ ನೀವು? ಎಣ್ಣೆ ಅಂದ್ರೆ ಏನು? ಉಪ್ಪಿನಕಾಯಿ ಅಂದ್ರೆ ನೆಕ್ ನೋಡ್ಕೊಳ್ಳೋದು. ಏನದ ಅರ್ಥ? ಏನು ಅರ್ಥ? ಎಣ್ಣೆ ಉಪ್ಪಿನಕಾಯಿ ಅಂತಂದ್ರೆ ಏನ್ರಿ ಅರ್ಥ? ಯಾಕೆ ಬೇಕಿದು? ಇದು ಯಾವ ಯುವಕರಿಗೆ ಒಳ್ಳೆ ಸಂದೇಶವನ್ನ ಕೊಡುತ್ತೆ? ಯಾವ ಹೆಣ್ಣು ಮಕ್ಕಳ ಬದುಕನ್ನ ಹಸನು ಮಾಡುತ್ತೆ? ಯಾವ ಮಕ್ಕಳನ್ನ ಯಾರನ್ನು ಉದ್ಧಾರ ಮಾಡ್ತಾ ಇದೆ? ಯಾವ ಸಮಾಜವನ್ನ ಉದ್ಧಾರ ಮಾಡ್ತಾ ಇದೆ? ಯಾಕೆ ಅಡ್ಡದಾರಿ ಎಳಿಸ್ತಿದ್ದೀರಾ? ಈಗಾಗಲೇ ನಮ್ಮ ರಾಜ್ಯದ್ದು ಹೇಳ್ತಿದ್ದೀನಿ, ಬೇರೆ ರಾಜ್ಯದ ಬೇಡ. ನಮ್ಮ ರಾಜ್ಯದಲ್ಲಿ ನಾನು ಒಬ್ಬ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿ ಹೇಳ್ತಾ ಇದ್ದೀನಿ. ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ. ಇವತ್ತು ಹೆಣ್ಮಕ್ಳು ಮಾರಾಟ ಆಗ್ತಾ ಇದೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಹೆಣ್ಣು ಮಕ್ಕಳನ್ನ ಕಳ್ಸಾಕಣೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಚಿಕ್ಕ ಮಕ್ಕಳ ಮೇಲೆ ಸ್ಕೂಲ್ ಮೇಷ್ಟ್ರು ರೇಪ್ ಮಾಡ್ತಾ ಇದಾರ್ರಿ. ಇಂತಹ ಒಂದು ಪರಿಸ್ಥಿತಿನಲ್ಲಿ ನೀವು ಇಂಥ ಸೆರಗು ಜಾರಿಸುವಂತ ಸಿನಿಮಾಗಳನ್ನ ಮಕ್ಕಳು ನೋಡಿದ್ರೆ ಏನಾಗುತ್ತೆ? ಯುವಕರನ್ನ ಯಾವ ರೀತಿ ಕೆರಳಿಸ್ತಾ ಇದ್ದೀರಾ ನೀವು? ಯುವಕರಲ್ಲಿ ಪ್ರವೋಕ್ ಮಾಡ್ತಾ ಇದ್ದೀರಾ ನೀವು? ಯುವಕರನ್ನ ಇನ್ನೊಂದು ಸ್ವಲ್ಪ ಕೆರಳಿಸ್ಬಿಟ್ಟು ಸಮಾಜವನ್ನ ಹಾಳು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ನೋಡಿ, ಹೆಣ್ಮಕ್ಳದು ಈಗ ಭ್ರೂಣ ಹತ್ಯೆ ಅಂತ ಒಂದು ದೊಡ್ಡ ಕರ್ಮಕಾಂಡ ನಮ್ಮಲ್ಲಿ ನಡೀತಾ ಇದೆ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೆಣ್ಮಕ್ಳೇ ಸಿಗದಿರುವಂತ ಪರಿಸ್ಥಿತಿ ಬಂದಿದೆ. ಇರುವಾಗ ಯಾವುದೋ ಒಂದು ಹೆಣ್ಮಗಳು ಒಂದು ಏನೋ ಐಟಮ್ ಸಾಂಗ್ ಮಾಡ್ತಾಳೆ. ಆ ಹುಡುಗಿನ ಬಳಸ್ಕೊಂಡು ಅವಳಿಗೊಂದು ಸ್ವಲ್ಪ ದುಡ್ಡಿನ ಆಸೆಗೋಸ್ಕರ, ಪಾಪ ಆಕೆ ಜೀವನ ಏನಿದೆಯೋ ಏನೋ ಗೊತ್ತಿಲ್ಲ, ಅವಳ ಬದುಕೇನಿದೆಯೋ ಅಂತ ಗೊತ್ತಿಲ್ಲ, ಒಂದು ಐಟಮ್ ಸಾಂಗ್ ಹಾಡ್ತಾಳೆ ಅಂತ ಹೇಳಿದ ತಕ್ಷಣ ಅವಳನ್ನು ಚೆನ್ನಾಗಿ ಕುಣಿಸ್ಬಿಟ್ಟು ಅದನ್ನ ಜಗತ್ತಿಗೆ ತೋರಿಸಿ ಆ ಒಂದು ಅಬ್ಯೂಸ್ ಆಗಿರುವಂಥದ್ದು, ಅವಳ ಮಾನ ಮರ್ಯಾದೆಯನ್ನು ಹರಾಜಾಕಿ ಅದರಲ್ಲಿ ಬಂಡವಾಳ ಮಾಡಿ ತಮ್ಮ ಜೀವನವನ್ನ, ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಈ ಡೈರೆಕ್ಟರ್ಗಳು ಆಮೇಲೆ ಪ್ರೊಡ್ಯೂಸರ್ಗಳು ಮಾಡಬಾರ್ದು. ಮೇಡಮ್, ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಹಾಡನ್ನ ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಖ್ಯಾತ ನಟಿಯರಿದ್ರು, ರಕ್ಷಿತ್ ಅವರು ಸ್ವತಃ ಇದ್ರು. ಆ ಸಾಂಗ್ ಹಾಕ್ದಾಗ ಅವರೇ ಕುಣಿತಾರೆ. ಜೊತೆಗೆ ಪ್ರೇಮ್ ಅಂತ ಹೇಳಿದ್ರೆ ತಾಯಿಗೆ ಸಂಬಂಧಪಟ್ಟಂತ, ತಾಯಿ ಮೇಲೆ ಪ್ರೀತಿ ಇರುವಂತ ಒಂದಷ್ಟು ಒಳ್ಳೊಳ್ಳೆ ಒಂದು ಸಾಹಿತ್ಯವನ್ನ ಬರೆದಂತವರು ಸಡನ್ ಆಗಿ ಈ ರೀತಿಯ ಸಾಹಿತ್ಯ ಬಂದಾಗ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕೂಡ ಇವತ್ತು ಹೊರಗಡೆ ಮಾತನಾಡ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳ್ತೇನೆ. ಇದೇ ಪ್ರೇಮ್ ಅವರು ಜೋಗಿ ಅಂತ ಒಂದು ಸಿನಿಮಾ ತೆಗೆದ್ರು. ಅದರಲ್ಲಿ ಒಡಿಮಗ 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 ಅಂತ ಒಂದು ಹಾಡು ಬಂತು. ಅದು ನಾನು ಅವಾಗ ಸೆನ್ಸಾರ್ ಬೋರ್ಡಲ್ಲಿ ಇದ್ದೆ. ಅದನ್ನ ಮುಚ್ಚಿಡ್ಕೊಂಡು ಓಡೋದು ಅದು ಸೊಸೈಟಿಗೆ ಒಳ್ಳೇದಲ್ಲ. ಸಮಾಜಕ್ಕೆ, ಯುವ ಜನಕರಿಗೆ ಒಳ್ಳೆ ಮಾರ್ಗದರ್ಶನ ತೋರಿಸಲ್ಲ. ಅದನ್ನ ಕಟ್ ಮಾಡೋಣ ಅಂತ ಅಂದು ತುಂಬ ಒತ್ತಡವನ್ನ ಹೇರಿ ಅದನ್ನ ಆ ಸಾಂಗನ್ನ ತಗೊಂಡ್ರು. ಸ್ವಲ್ಪ ಕಟ್ ಮಾಡಿದೀವಿ, ಇಲ್ಲ ಅಂತಲ್ಲ. ತದನಂತರ ಏನಾಯ್ತು ಗೊತ್ತಾ? ಅದು ಯಾವಾಗ ಹಿಟ್ ಆಯ್ತು ಆ ಸಾಂಗು, ಯಾವಾಗ ಪಾಪ್ಯುಲಾರಿಟಿ ಜಾಸ್ತಿ ಆಯ್ತು, ಅವಾಗ ಏನಾಯ್ತು, ಅದೇ ಮಾದರಿಯ ಒಂದು ಹಾಡುಗಳು ಬರೋಕ್ಕೆ ಶುರು ಮಾಡಿದ್ದು. ಒಂದು ಹೇಳ್ತೀನಿ ಕೇಳಿ, ನಾನೇ ಸೆನ್ಸರ್ ಮಾಡಿದ್ದು. ಅದನ್ನ ನಾನು ಸೆನ್ಸರ್ ಕೊಡ್ಲಿಲ್ಲ. ಏನ್ ಗೊತ್ತಾ? ಡೌ ಹೊಡಿ ಡೌ ಹೊಡಿ ಡೌ ಹೊಡಿ, ನಿಮ್ಮಮ್ಮನ್ ಏಮಾರಿಸಿ ಡೌ ಹೊಡಿ, ನಿಮ್ಮಕ್ಕನ್ ಏಮಾರಿಸಿ ಡೌ ಹೊಡಿ ಅಂತ. ಏನ್ ಸಾಂಗ್ ಇದು? ಯಾರನ್ನ ಯಾರಿಗೆ ಯಾರು ಡೌ ಹೊಡಿಯೋದು? ಏನಂತ ಅರ್ಥ ಇದು? ಯಾರಿಗೆ ನೀವು ಸಂದೇಶವನ್ನ ಕಳಿಸ್ತಾ ಇದ್ದೀರಾ? ಯಾವ ಸಮಾಜಕ್ಕೆ ಉದ್ಧಾರ ಮಾಡಕ್ಕೆ ಈ ಸಂದೇಶವನ್ನ ಕಳಿಸ್ತಿದ್ದೀರಾ? ಮೊದಲು ಈ ಸಾಂಗನ್ನ ಕಟ್ ಮಾಡಿ ಅಂತ ನಾವು ಕಟ್ ಮಾಡಿಸಿದ್ವಿ, ಬರ್ಲಿಲ್ಲ ಅದು ಸಾಂಗು. ಅದೇ ತರ ಇದನ್ನು, ಅದೇ ಪ್ರೇಮ್ ಮಾಡಿರೋದು ಇದು. ತಾಯಿಯ ಬಗ್ಗೆ ಸೆಂಟಿಮೆಂಟ್ ಅಂದ್ರಲ್ಲ, ಸೆಂಟಿಮೆಂಟ್ ಜೊತೆಗೆ ಇದು ಅಂಟಿಬೆಲ್ಟ್ ಹಾಕೊಂಡಿರ್ತಾರ. ಗೊತ್ತಾಯ್ತಾ? ಅವತ್ತು ಜೋಗಿದು ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ತಾನೆ, ಅದೇ ತಾಯಿ ಸೆಂಟಿಮೆಂಟ್ ಅಲ್ಲಿ ಈ ಸಾಂಗ್ ತಾನೆ, ಒಡಿಮಗ ಒಡಿಮಗ. ಇವತ್ತು ಈ ಒಂದು ಯಾವ್ದೋ ಕೇಡಿ ಅನ್ನೋ ಸಿನಿಮಾದಲ್ಲಿ ಇದ್ಯಾವುದೋ ಸೀರೆ ಸೆರಗ್ ಜಾರಿಸು ಅಂತ. ಏನ್ರಿ ಇದು? ಯಾವ ಪ್ರೇಮ್? ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ? ರಕ್ಷಿತಾ, ನೀವು ಸಿನಿಮಾದಲ್ಲಿ ಮಾಡಿರೋಂಥ ಪಾತ್ರಗಳು ನಾವು ನೋಡಿದೀವಿ. ಯಾಕೆ ಈ ತರ ಹೆಣ್ಮಕ್ಳು ಸೀರೆ ಸೆರಗನ್ನ, ಅವರು ನೆರಿಗೆಗಳ ಬಗ್ಗೆ ಮಾತಾಡೋದು? ಏನಮ್ಮ ಇದು? ಮತ್ತೆ ಮುಂದಿನ ಲಿರಿಕ್ನ ನೀವು ನೋಡಿ, ನಾನು ಬಾಯಲ್ಲಿ ಹೇಳಕ್ ಆಗೋದಿಲ್ಲ. ಅದ್ರ ಅರ್ಥ ಏನು? ಡಬಲ್ ಮೀನಿಂಗ್ ಅಂದ್ರೆ ಏನು ಗೊತ್ತಾ? ಸಿನಿಮಾ ಈ ಸೆನ್ಸಾರ್ ಬೋರ್ಡ್ ಡಬಲ್ ಮೀನಿಂಗ್ ಎಲ್ಲ ಕಟ್ ಮಾಡ್ತಾರೆ. ಯಾಕೆ ಕಟ್ ಮಾಡಿಲ್ಲ? ಸೆನ್ಸಾರ್ ಬೋರ್ಡ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೆನ್ಸಾರ್ ಬೋರ್ಡ್ ಇದು ಜವಾಬ್ದಾರಿ, ಗುರುತರವಾದಂತಹ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಸೆನ್ಸಾರ್ ಮಂಡಳಿ ಇದನ್ನ ಮೊದಲು ಬ್ಯಾನ್ ಮಾಡಬೇಕು.
ಯಾಕಂದ್ರೆ ಸಂಘ ಸಂಸ್ಥೆಗಳು ಇದ್ರ ವಿರುದ್ಧ ಹೋರಾಟ ಮಾಡಬೇಕು, ಮಹಿಳೆಯರು ಧ್ವನಿ ಎತ್ತಬೇಕು ಸೆನ್ಸಾರ್ ಬೋರ್ಡ್ ವಿರುದ್ಧ. ಮೇಡಮ್, ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಸಪ್ತಮಿ ಗೌಡ ಅವರು ಒಂದಷ್ಟು ಆಡಿಯೋಗಳನ್ನ ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಹೇಳಿದ್ರು. ಏನಂತ ಹೇಳಿದ್ರೆ, ಈಗ ಯಾರ್ಯಾರೋ ಬರ್ತಾರೆ, ನಮ್ಮ ಫೋಟೋಗಳನ್ನ ತಗೋತಾರೆ, ನಮ್ಮ ಪರ್ಮಿಷನ್ ಇಲ್ಲದೆ ಯಾವ್ಯಾವ ರೀತಿನೋ ತೋರಿಸ್ತಾರಂತೆಲ್ಲ ಮಾತನಾಡಿದ್ರು. ಆದ್ರೆ ಇವ್ರುಗಳೇ ತೋರಿಸ್ಕೊಳ್ಬೋದಾ ಈ ರೀತಿ ಅನ್ನೋ ಒಂದು ಪ್ರಶ್ನೆ ಕೂಡ ಇವತ್ತು ಎದ್ದಿದೆ. ಅದ್ರಲ್ಲೂ ಮುಖ್ಯವಾಗಿ ಒಂದಷ್ಟು ಹೋರಾಟಗಾರರು, ಹೆಣ್ಣು ಬಗ್ಗೆ ಕಾಳಜಿ ಇರೋಂಥವ್ರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಬಾಲಿವುಡ್‌ನವರು ಒಂದಷ್ಟು ಟೀಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಹೊರತಾಗಿ ಯಾವುದೇ ಹೀರೋಯಿನ್ನು ಅಥವಾ ನಾವೇನು ಪ್ರಖ್ಯಾತ ಅಂತೀವೋ, ಪ್ರಸಿದ್ಧಿ ಅಂತೀವೋ ಅಂತ ಹೋರಾಟಗಾರರು, ಕನ್ನಡ ಚಳವಳಿಗಾರರು ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅದು ಸಹ ಇವತ್ತು ಬಹಳಷ್ಟು ಒಂದು ದೊಡ್ಡದಾದಂತ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾನು ಈಗ ಟಿವಿನಲ್ಲಿ ಇದನ್ನೇ ಮಾತಾಡ ಬಂದೆ. ಹ್ಮ್. ಯಾರು ಹೇಳ್ತಾ ಇದ್ರು, ಆ, ಮೈ ಮೈ ಬಾಡಿ ಮೈ ಮೈ ರೈಟ್ಸ್. ನನ್ನ ನನ್ನ ಬಾಡಿ ನೀವು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ನಾವೆಂಥದ್ರಾದ್ರೂ ಡ್ರೆಸ್ ಹಾಕ್ಕೊಳ್ತೀವಿ, ನೀವು ನೋಡೋರ ದೃಷ್ಟಿ ಹೆಂಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನಾನು ಸುಮಾರು 7-8 ವರ್ಷಗಳ ಹಿಂದೆ ಇದ್ರ ಬಗ್ಗೆ ತುಂಬ ಒಂದು ದೊಡ್ಡ ಹೋರಾಟವನ್ನ ಮಾಡಿದೆ. ಮಕ್ಕಳನ್ನ ನಾವು ಶಾಲೆಯಿಂದ ಮಕ್ಕಳನ್ನ ಮನೆಗೆ ಬಂದಂಥ ಮಕ್ಕಳನ್ನ ತಾಯಿಯಾದವಳು ಅರ್ಧಂಬರ್ಧ ಬಟ್ಟೆ ಹಾಕಿ ಕಳಿಸೋದು. ಮಕ್ಕಳು ಈ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಸ್ಟ್ರೀಟಲ್ಲಿ ಓಡೋಗ್ಬೇಕಾದ್ರೆ ಇಲ್ಲ ಹೋಗ್ಬೇಕಾದ್ರೆ ಅವನ್ನೆಲ್ಲ ಜನ ನೋಡಿ ಏನಂತಾರೆ, ಈ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನೋಡ್ತಾರೆ, ಗೌರವವಾಗಿ ನಡ್ಕೊಂಡು ಹೋಗಿದ್ದು ಸೀರೆ ಉಟ್ಕೊಂಡು ಹೆಣ್ಮಕ್ಳು ನೋಡ್ತಾರೆ. ಯಾರನ್ನು ನೋಡ್ತಾರೆ ಮೊದಲು ಅಲ್ವಾ? ಹಂಗಂತಿದ್ದಕ್ಕೆ ಹೌದು, ನೀವು ಡ್ರೆಸ್ ಕೋಡ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಅವ್ರವ್ರು ನೋಡಿದ ದೃಷ್ಟಿಕೋನ ಹೆಂಗೆ ನಿಮ್ಮ ಮನಸ್ಸಿನ ಮೇಲೆ ನಿಂತಿದೆ, ನೀವು ನೋಡುವಂಥ ನೋಟದ ಮೇಲೆ ನಿಂತಿದೆ. ನೀವು ಕೆಟ್ಟ ನೋಟ ಯಾಕೆ ನೋಡ್ತೀರಾ? ಎಲ್ಲರೂ ನಾವು ಕೆಟ್ಟ ನೋಟದಲ್ಲಿ ನೋಡಬೇಡಿ, ಒಳ್ಳೆ ನೋಟದಲ್ಲಿ ನೋಡಿ ಅಂತ ಹೇಳೋಕ್ಕಾಗುತ್ತಾ? ನಾವು ಹೆಂಗಿರ್ಬೇಕು ಇದ್ರೆ ತಾನೇ ನಾವು ಅವ್ರೂ ಗೌರವ ಕೊಡುವಂಥದ್ದು. ನಾವು ಬಿಚ್ಕೊಂಡು ಓಡಾಡಿದ್ರೆ ಅವರು ಬಿಚ್ಕೊಂಡು ಮಾತಾಡ್ತಾರೆ, ನಾವು ಮುಚ್ಕೊಂಡು ಓಡಾಡಿದ್ರೆ ಅವರು ಮುಚ್ಕೊಂಡೇ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಯಾಕೆ ಯಾರು ಮುನ್ನೆಲೆಗೆ ಬಂದು ಮಾತನಾಡ್ತಾ ಇಲ್ಲ? ಈ ರೀತಿಯ ಒಂದು ಸಾಹಿತ್ಯವನ್ನ ಬರೆದಂತ ಸಂದರ್ಭದಲ್ಲಿ ಹೆಣ್ಣಿಗೆ ಒಂದ್ ರೀತಿ, ಆಕೆಗೆ ಒಂದ್ ರೀತಿ ಕ್ಷೋಭೆ ಮಾಡ್ದಂಗಲ್ವಾ ಖಂಡಿತ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಇದು ನಿಜವಾಗ್ಲೂ ಆಗಬಾರದು. ನಾನು ಒಂದು ಡೈರೆಕ್ಟರ್ಗಾಗ್ಲಿ, ಪ್ರೊಡ್ಯೂಸರ್ಗಾಗ್ಲಿ, ಸಿನಿಮಾ ಮಂಡಳಿಗಾಗ್ಲಿ, ಸಿನಿಮಾದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಈಗ ನೋಡಿ ಸೆನ್ಸಾರ್ ಮಂಡಳಿ ಕೇವಲ ಸಿನಿಮಾದಾಗ ಮಾತ್ರ ಇದೆ, ಈ ಸೀರಿಯಲ್ಗಳಿಗಿಲ್ಲ. ಸೀರಿಯಲ್ಗಳು ಅದೇ ಥರ ಆಗ್ತಾ ಇದೆ. ಸೀರಿಯಲ್ಗಳಾಗ್ಲಿ ಸಿನಿಮಾಗಳಾಗ್ಲಿ ನಡಿಬೇಕಾದ್ರೆ ಹೆಣ್ಣು ಮಕ್ಕಳನ್ನ ದಯಮಾಡಿ ನೀವು ಪ್ರೊಜೆಕ್ಟ್ ಮಾಡಬೇಡಿ, ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡಬೇಡಿ, ಅಬ್ಯೂಸ್ ಮಾಡಬೇಡಿ, ಆಯ್ತಾ? ಅವರನ್ನ ಕೆಟ್ಟದಾಗಿ ತೋರಿಸ್ಬೇಡಿ. ಅವಳು ವಿಲನ್ ಆಗಿ ತೋರಿಸ್ತಾರೆ ಹೆಣ್ಮಗಳನ್ನ, ಹಾಗೆ ಕಲಿತಾರೆ ಹೆಣ್ಮಕ್ಳು ವಿಲನ್ ಆಗಿ. ಈಗ ಅತ್ತೆ ಪಾಠ ಅನ್ನೋದು ದೊಡ್ಡ ವಿಲನ್ನು, ಹೌದಾ? ಆಮೇಲೆ ಸೊಸೆ ವಿಲನ್ ಆಗ್ತಾಳೆ. ಏನ್ರಿ ಇವೆಲ್ಲ ತೋರಿಸುವಂಥದ್ದು? ನೀವು ಹೆಂಗ್ ನಾವು ಮನೇಲಿ ಒಬ್ಬ ಹೆಣ್ಮಗಳು ಯಾವ ಗೃಹಲಕ್ಷ್ಮಿ ಅಂತ ಕರಿತೀವಿ, ನಾವು ಅವಳನ್ನ ಲಕ್ಷ್ಮಿ ಅಂತ ಕರಿತೀವಿ. ಆ ತಾಯಿಯ ಸ್ಥಾನದಲ್ಲಿರುವಂಥ ಹೆಣ್ಮಗಳನ್ನ ತೆಗೆದುಕೊಂಡು ಏನೇನೋ ಕೆಟ್ಟದಾಗಿ ಅವಳನ್ನ ಬಿಂಬಿಸಿ ಅದ್ರ ಮೂಲಕ ನೀವು ಬಂಡವಾಳ ಮಾಡ್ಕೊಳಕ್ ಹೋಗ್ತಿದ್ದೀರಿ. ಅವರನ್ನ ತೋರಿಸಿ, ಅರ್ಧಂಬರ್ಧ ತೋರಿಸಿ, ಅವ್ರ ಶೀಲವನ್ನ ಹಾಳು ಮಾಡಿ, ಅವರ ಬದುಕನ್ನ ಹಾಳು ಮಾಡಿ, ಅವ್ರ ಬಟ್ಟೆಯನ್ನ ಬಿಚ್ಚಿ, ಹೆಣ್ಮಕ್ಳನ್ನ ಮಾನವಧೆ ಮಾಡಿ ಅದನ್ನ ನೀವು ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದೀರಾ ಸಿನಿಮಾ ಮಂಡಳಿ. ಮೇಡಮ್, ಈಗ ಒಟ್ಟಾರೆಯಾಗಿ ಎಲ್ಲ ಮೊದಲು ನಿಲ್ಸಿ ಇದನ್ನ. ಈ ತರ ಬೇಡವೇ ಬೇಡ. ನಿಮ್ಮಿಂದ ಬೇರೆ ರಾಜ್ಯದಲ್ಲಿ ಸಿನಿಮಾ ತೆಗಿಯೋರು ಅಟ್ಲೀಸ್ಟ್ ಕಲೀಲಿ. ನಮ್ಮ ಕರ್ನಾಟಕದಲ್ಲಿ ಎಂತ ಮಹಿಳೆಯರಿಗೆ ಎಂತ ಗೌರವ ಕೊಡ್ತಾರೆ ಈ ಸಿನಿಮಾದವರು. ಆಮೇಲೆ ಎಂತೆಂಥ ಸಿನಿಮಾಗಳು ಮಹಿಳೆಯರ ಬಗ್ಗೆ ಬರ್ತಾ ಇದೆ, ಮಹಿಳೆಯರ ಬಗ್ಗೆ ಎಂತ ಗೌರವ ಇದೆ ಆ ರಾಜ್ಯದಲ್ಲಿ ಅಂತ ಅಟ್ಲೀಸ್ಟ್ ಕೊಂಡಾಡ್ಲಿ. ಯಾರೋ ಏನೋ ಮಾಡಿದ್ರು, ತೆಲುಗಿನಲ್ಲಿ ಏನೋ ಮಾಡಿದ್ರು, ತಮಿಳ್ನಲ್ಲಿ ಏನೋ ಮಾಡಿದ್ರು, ಹಿಂದಿನಲ್ಲಿ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ತಗೊಂಬಂದು ಇಲ್ಲದೆಲ್ಲ ತೋರಿಸ್ಬಿಟ್ಟು ಇಡೀ ನಮ್ಮ ಕರ್ನಾಟಕದ ಇದನ್ನ ಮರ್ಯಾದೆಯನ್ನ ತೆಗಿಬೇಡಿ. ಮೇಡಮ್, ಒಟ್ಟಾರೆಯಾಗಿ ಈ ಒಂದು ಸಾಂಗ್ ನ ಲಿರಿಕ್ಸ್ ಅನ್ನ ನೀವು ಕೇಳಿದ್ದೀರಿ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ಸಹ ನೀವು ಕೇಳಿದ್ದೀರಿ. ಒಟ್ಟಾರೆಯಾಗಿ ಕೆಡಿ ಸಿನಿಮಾದ ಈ ಒಂದು ಚಿತ್ರಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ, ತಾವು ಈ ಮೂಲಕ ಏನ್ ಹೇಳೋದಕ್ಕೆ ಬಯಸ್ತೀರಿ? ಒಬ್ಬ ಹೋರಾಟಗಾರರಾಗಿ, ಸೊ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರುವಂತವರಾಗಿ, ನೀವು ಈ ಹಿಂದೆ ಸೆನ್ಸಾರ್ ಮಂಡಳಿಯಲ್ಲಿ ಕೂಡ ಇದ್ರಿ. ಸೊ ಈಗ ಪ್ರಸ್ತುತ ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಇದು ಒಂದು ರೀತಿ ಹೆಣ್ಣಿನ ಮೇಲಿನ ದೌರ್ಜನ್ಯ. ಇದು ಹೆಣ್ಣಿನ ಎಲ್ಲೋ ಒಂದು ಕಡೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ತಾರೆ, ಇದೊಂಥರ ಬಹಿರಂಗ ಅತ್ಯಾಚಾರ ಇದೆ, ಗೊತ್ತಾಯ್ತಾ? ಸಾಮೂಹಿಕವಾಗಿ ಮಾಡುವಂಥದ್ದು. ಏನ್ರಿ ಅದೊಂದು ಸಾಂಗ್ ನೋಡಿದ್ರ ನೀವು? ಆ ಸಾಂಗಲ್ಲಿ ಇಷ್ಟು ಜನ ಗಂಡಸರು, ಅವ್ರ ಬಾಯಲ್ಲೆಲ್ಲ ಏನೋ ಒಂದು ಮಚ್ಚಿದೆ, ಬಾಯಲ್ಲಿ ಮಚ್ಚು. ಸೇಮ್ ಪ್ರೇಮ್ ಬಗ್ಗೆ ಹೇಳ್ತೀನಿ. ಹಿಂದೆ ಯಾವುದೋ ಒಂದು ಹೇಳಿದ್ನಲ್ಲ, ಇದು ಒಡಿಮಗ ಜೋಗಿ ಸಿನಿಮಾದಲ್ಲಿ ಅವಾಗ ಮಚ್ಚು ಹಿಡ್ಕೊಂಡು ಓಡಾಡಿದ್ದು, ಈ ಮಚ್ಚನ್ನ ಬಾಯಲ್ಲಿಟ್ಟು ಅವ್ರ ಹತ್ರ ಡ್ಯಾನ್ಸ್ ಮಾಡಿಸಿರೋದು. ಎಂತ ವಿಪರ್ಯಾಸ ರೀ ಇದು. ಆಮೇಲೆ ಅವರೆಲ್ಲ ಹಿಂದ್ಗಡೆ ಕುಡಿತಾರೆ, ಒಬ್ಬ ಹೆಣ್ಮಗಳು ಮಾತ್ರ ಅವಳು ಐಟಮ್ ಸಾಂಗ್ ಮಾಡ್ತಾಳಲ್ಲಿ, ಡ್ಯಾನ್ಸ್ ಮಾಡ್ತಾಳೆ. ಎಲ್ಲಿಗೆ ಹೋಯ್ತು ನಮ್ಮ ಸಮಾಜ?
ಯಾಕೆ ನಮ್ಮ ಈ ಮಹಿಳೆಯರ ಮರ್ಯಾದೆಯನ್ನ ತೆಗಿತಾ ಇದ್ದೀರಾ? ನಾವು ಗೌರವವಾಗಿ ಇದೀವಿ ಸ್ವಾಮಿ. ಇನ್ನು ಮರ್ಯಾದೆ ಬಿಟ್ಟಿಲ್ಲ ನಾವು. ನಾವು ಮರ್ಯಾದೆ ಬಿಟ್ಟು ನಿಂತ್ಕೊಂಡ್ರೆ ನೀವು ಇರೋದಿಲ್ಲ. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ನಾವು ಮರ್ಯಾದೆ ಬಿಟ್ಟು ನಿಂತ್ರೆ ನಿಮ್ಮ ಸಿನಿಮಾ ಮಂಡಳಿ ಇರೋದಿಲ್ಲ. ಅದನ್ನ ನೀವು ಮೊದಲು ಎಚ್ಚೆತ್ಕೊಳ್ಳಿ ಹೇಳ್ತೀನಿ. ದಯಮಾಡಿ ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡುವಂಥದ್ದು, ಮಾನಹಾನಿ ಮಾಡುವಂಥದ್ದು, ಅವಳಿಗೆ ಅವಹೇಳನ ಮಾಡುವಂತಹ ಕೆಲಸವನ್ನ ದಯಮಾಡಿ ನಿಲ್ಲಿಸಿ. ನಿಮ್ಮ ಐಟಮ್ ಸಾಂಗ್ ಏನಾದರೂ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಿಮ್ಮ ಸಿನಿಮಾದಲ್ಲಿ ಎಷ್ಟಾದ್ರೂ ಸಂಪಾದನೆ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಆದರೆ ಹೆಣ್ಣು ಮಕ್ಕಳನ್ನ ಗೌರವದಿಂದ ನಡೆಸುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಆಯ್ತಾ? ಯಾಕೆ ಸಿನಿಮಾ ತೆಗಿತೀರಾ ನೀವು? ಸಿನಿಮಾ ಅಂದ್ರೆ ಏನು? ಒಂದು ಚಲನಚಿತ್ರ. ಅದು ಮನೋರಂಜನೆ. ಜನರಿಗೆ ಮನೋರಂಜನೆ ಕೊಡಬೇಕು. ಸಮಾಜದಲ್ಲಿ ಯುವಕರಿಗೆ ಅವರಿಗೊಂದು ಅವೇರ್ನೆಸ್ ಆಗ್ಬೇಕು. ಅವೇರ್ನೆಸ್ ಬಿಟ್ಬಿಟ್ಟು ಏನ್ ಮಾಡ್ತಿದ್ದೀರಾ ನೀವು? ಅವೇರ್ನೆಸ್ ಬಿಟ್ಬಿಟ್ಟು ಏನ್ ಮಾಡ್ತಿದ್ದೀರಾ ನೀವು? ಅಡ್ಡದಾರಿಗೆ ಇಳಿಸ್ತಾ ಇದ್ದೀರಾ? ಯುವಕರನ್ನ ಅಡ್ಡದಾರಿಗೆ ಇಳಿಸ್ತಾ ಇದ್ದೀರಾ? ಯುವಕರನ್ನ ಪ್ರವೋಕ್ ಮಾಡ್ತಾ ಇದ್ದೀರಾ? ಯುವತಿಯರನ್ನ ಹಾಳು ಮಾಡ್ತಾ ಇದ್ದೀರಾ? ಸಂಸಾರ ಹಾಳಾಗುತ್ತೆ, ಸಮಾಜ ಹಾಳಾಗುತ್ತೆ, ಇದರಿಂದ ದೇಶ ಹಾಳಾಗುತ್ತೆ. ಬೇಡ, ದಯಮಾಡಿ ನಿಲ್ಲಿಸಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ನಾನು ಕೇಳೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಇದಾಗಿತ್ತು ನಾಗಲಕ್ಷ್ಮಿ ಬಾಯಿ ಅವರ ಪ್ರತಿಕ್ರಿಯೆ. ಅದೇನೇ ಇರ್ಲಿ, ಸರ್ಸೆ ಸೆರಗ ಸರ್ಸೆ ಈ ಒಂದು ಹಾಡಿನಿಂದ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಬೇಸರ ಆಗಿದೆ. ವಾರ್ತಾ ಇಲಾಖೆ ಕೂಡ ಈ ಒಂದು ಹಾಡನ್ನ ತೆಗಿಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕನ್ನಡ ಬಗ್ಗೆ ಬಹಳಷ್ಟೊಂದು ಅಭಿಮಾನ ಗೌರವನ್ನ ಇಟ್ಟಿದ್ದ ಬಾಲಿವುಡ್ ಕೂಡ ಇದೇನಿದು ಕನ್ನಡದಲ್ಲಿ ಈ ರೀತಿಯ ಒಂದು ಸಾಹಿತ್ಯ ಬರ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದಾಗಿ ಸಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಈ ರೀತಿ ಲಿರಿಕ್ಸ್ ಮುಂದೆ ಬರಬಾರದು ಅಂತ ಹೇಳೋದೇ ನಮ್ಮ ಸುಮನ್ ಟಿವಿ ಕನ್ನಡದ ಕಳಕಳಿ. ಕ್ಯಾಮ್ರಾಮನ್ ಮಲ್ಲಿಕಾರ್ಜುನ್ ಜೊತೆ ಅನಿತಾ ಗೌಡ. ನಮಸ್ಕಾರ.